ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ಈ ಒಂದು ಸ್ವೀಟ್ ಬಂದು ಕಾಶ್ಮೀರ್ ಕಲಾಕಂಡ್. ಇದು ಒಂದು ಸತಿ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿತ್ತು. ನಾನು ಯಾವುದೇ ಒಂದು ರೆಸಿಪಿನೂ ಅಷ್ಟೇ ಫಸ್ಟು ನಾನು ಟ್ರೈ ಮಾಡಿ ಚೆನ್ನಾಗಿ ಬಂದರೆ ಮಾತ್ರನೇ ನಿಮಗೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು. ಸೊ ಬನ್ನಿ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ಕುಕ್ಕಿಂಗ್ ವೀಡಿಯೋಸ ಮತ್ತು ನಿಮ್ಗೆ ಸೊ ಒಬ್ಬ ಗೃಹಿಣಿಗೆ ಏನು ಬೇಕೋ ಆ ಥರ ಎಲ್ಲ ವೀಡಿಯೋಸು ನಾನು ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ನನಗೆ ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನ ತೊಗೊಂಡು ಫಸ್ಟ್ ಹಾಲನ್ನ ಒಡಿಸ್ಕೊಬೇಕು. ನೀವು ನಾರ್ಮಲ್ ನಿಮಗೆ ಗೊತ್ತಿರುತ್ತೆ ಪನ್ನೀರ್ ಹೇಗೆ ಮಾಡ್ತೀರೋ ಆ ಥರ ಚೆನ್ನಾಗಿ ಹಾಲು ಕುದೀತಾ ಇರಬೇಕಾದ್ರೆ ನೀವು ಹಾಲನ್ನ ಒಡಿಸ್ಕೊಬೇಕು. ಸೊ ಇದು ಒಡೆದಾದಮೇಲೆ ನೆಕ್ಸ್ಟ್ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಯಾವುದೇ ಒಂದು ಸ್ವೀಟ್ ನೀವು ಮಾಡಬೇಕಾದ್ರೂ ಮಿಸ್ ಮಾಡದೆ ಏಲಕ್ಕಿ ಹಾಕ್ಕೊಬೇಕು. ಆ ಒಂದು ಫ್ಲೇವರೇ ಬೇರೆ. ಏಲಕ್ಕಿ ಹಾಕ್ಕೊಂಡ್ರೆ ಎಷ್ಟು ರುಚಿ ಇರುತ್ತೆ ಅಂದರೆ ಅಷ್ಟೊಂದು ರುಚಿ ಇರುತ್ತೆ ಏಲಕ್ಕಿ ಫ್ಲೇವರು. ಸೊ ನೋಡಿ, ಏಲಕ್ಕಿ ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು ಆರ್ಗಾನಿಕ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲಿಗೆ ಒಂದು ಕಾಲು ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಾಲು ನೀಟಾಗಿ ಒಡೆದಾಗಿದೆ. ಸೊ ಇವಾಗ ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಇಲ್ಲಿ ನೀರಿದೆ ಅಲ್ವಾ, ಈ ನೀರು ಕಂಪ್ಲೀಟಾಗಿ ಡ್ರೈ ಆಗಿಬಿಡಬೇಕು. ಅಲ್ಲಿವರೆಗೂ ನೀವು ಇದನ್ನು ಬೇಯಿಸ್ಕೊಬೇಕು. ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಮಾಡೋದಕ್ಕೆ, ಬಟ್ ಸ್ವೀಟ್ ಮಾತ್ರ ಎಕ್ಸಲೆಂಟಾಗಿರುತ್ತೆ. ನನಗಂತೂ ತಿಂತಾಯಿದ್ರಿ ಇನ್ನು ಸ್ವಲ್ಪ ತಿನ್ನೋಣ ಅಂತ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು ಸ್ವೀಟು. ಸೊ ನೋಡಿ, ಫುಲ್ ಡ್ರೈ ಆದಮೇಲೆ ಈ ಥರ ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಅಲ್ಲಿವರೆಗೂ ನೀವು ಇದನ್ನು ನೀಟಾಗಿ ಕುಕ್ ಮಾಡ್ಕೊಬೇಕು. ಆಲ್ಮೋಸ್ಟ್ ಇದನ್ನು ಒಂದು ವೀಕ್ ಆದರೂ ನೀವು ಫ್ರಿಜ್ಜಲ್ಲಿ ಇಡ್ದೇ ಹೊರಗಡೆ 1 ವೀಕ್ ಇದನ್ನು ಸ್ಟೋರ್ ಮಾಡಿ ನೀವು ತಿನ್ಬೋದು, ತೊಂದರೆನೇ ಇಲ್ಲ. ಎಷ್ಟು ನಾವು ಮಿಲ್ಕ್ ಪ್ರಾಡಕ್ಟ್ಸು, ಡೈರಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಿ ಅಷ್ಟು ಗುಡ್ ಫ್ಯಾಟು ನಮ್ಮ ದೇಹಕ್ಕೆ ಸೇರ್ತಾ ಇರುತ್ತೆ. ನಮ್ಮ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಇಲ್ಲಿ ನೀವು ಸಕ್ಕರೆ ಬೇಕಾದ್ರೆ ಯೂಸ್ ಮಾಡ್ಬೋದು, ಬಟ್ ನನ್ನ ಮಗು ಕೊಡೋದ್ರಿಂದ ನಾನು ಆಲ್ಮೋಸ್ಟು ಸಕ್ಕರೆ ಯೂಸ್ ಮಾಡೋದಿಲ್ಲ, ಬೆಲ್ಲನೇ ಪ್ರಿಫರ್ ಮಾಡ್ತೀನಿ. ಸೊ ನೋಡಿ, ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಇಲ್ಲಿ ನೀವು ಬೇಯಿಸ್ಬೇಕಾದ್ರೂ ತುಪ್ಪ ಹಾಕ್ಕೊಬೋದು ಅಥವಾ ಇದ್ರ ಮೇಲೆ ಆದರೂ ತುಪ್ಪ ಹಾಕ್ಕೊಬೋದು. ನಾನು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2 ಅವರ್ಸ್ ಹಾಗೆ ಬಿಟ್ಬಿಡಿ. ಓಕೆ, ಸೊ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ಅವರ್ಸ್ ಬಿಟ್ಬಿಡಿ. 2 ಅವರ್ಸ್ ಬಿಟ್ಟಾದಮೇಲೆ ಒಂದು ಸತಿ ನೀವು ಆ ಟೇಸ್ಟ್ನ ನೋಡಬೇಕು. ಜಲ್ಲಿ ಆಗಿ ಆ ಒಂದು ಪನ್ನೀರ್ ಫ್ಲೇವರ್ ಥರ ಎಷ್ಟು ಸಖತ್ತಾಗಿತ್ತು ಅಂದರೆ ಅಷ್ಟು ಸಖತ್ತಾಗಿತ್ತು. ಸೊ ನೀವು ಸಹ ದಯವಿಟ್ಟು ಈ ಒಂದು ರೆಸಿಪಿನ ಎಷ್ಟು ಬೇಗ ಆಗಿಬಿಡ್ತು ನೋಡಿ. ಸ್ವೀಟು ಬೆಲ್ಲ, ಏಲಕ್ಕಿ ಪುಡಿ, ಹಾಲಿದ್ರೆ, ನಿಂಬೆಹಣ್ಣಿದ್ರೆ ಸ್ವೀಟ್ ಕತೆ ಮುಗೀತು. ಸೊ ನೀವು ಸಹ ಒಂದು ಸತಿ ಟ್ರೈ ಮಾಡಿ, ತಪ್ಪದೆ ಟ್ರೈ ಮಾಡಿ. ಇನ್ ಕೇಸ್ ಚೆನ್ನಾಗಿ ಬಂದಿದೆ ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.